ಚೇಳೂರು ಹೋಬಳಿ ಬಿದರೆ ಗ್ರಾಮ ಠಾಣದ ಆಸ್ತಿ ಮತ್ತು ಗೋಕಟ್ಟೆ ಉಳಿವಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆಯನ್ನ ನಡೆಸಿದೆ. ತಾಲೂಕಿನ ಚೇಳೂರು ಹೋಬಳಿ ಬಿದರೆ ಗ್ರಾಮಕ್ಕೆ ಸೇರಿದ ಗಂಗಸಕಟ್ಟೆ ಎಂದು ಪುರಾತನ ಕಾಲದಿಂದಲೂ ನಮ್ಮ ಊರಿನ ರೈತರ ಹಸು, ಎಮ್ಮೆ, ಕುರಿ, ಮೇಕೆ ಹಾಗೂ ಅನೇಕ ಸಾಕು ಪ್ರಾಣಿಗಳ ಸಂಕುಲಕ್ಕೆ ನೆರವಾಗಲಿದ್ದು ಹಿಂದಿನಿಂದಲೂ ಗಂಗಸಟ್ಟೆ ಎಂದು ಉಳಿಸಿಕೊಂಡು ಬಂದಿರುತ್ತವೆ. ಆದರೂ ಸಹ ಗ್ರಾಮಸ್ಥರ ಮನವಿಯನ್ನ ಆಲಿಸದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಆಡಳಿತ ನಿರ್ಲಕ್ಷ್ಯ ವಹಿಸಿರುವುದನ್ನು ವಿರೋಧಿಸಿ ಇಂದು ತಾಲೂಕು ಪಂಚಾಯಿತಿ ಮುಂಭಾಗ ರೈತ ಮುಖಂಡರು, ಬಿದರೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ಇಡೀ ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರ ಸಾರ್ವಜನಿಕ ವಲಯಕ್ಕೆ ಬಿಟ್ಟಿರುವ ಭೂಮಿಗಳನ್ನು ಕಾನೂನು ಚೌಕಟ್ಟಿಗೆ ಒಳಪಡುವಂತೆ ಮಾಡಬೇಕೆಂದು, ಕಾನೂನುಗಳನ್ನು ಅರಿತ ಅಧಿಕಾರಿಗಳು ಸಾರ್ವಜನಿಕರ ಆಸ್ತಿಯನ್ನ ಉಳಿಸುವಂತೆ ಕ್ರಮ ವಹಿಸಬೇಕಿದೆ. ಅದೇ ರೀತಿ ಗುಬ್ಬಿ ತಾಲೂಕಿನ ಎಲ್ಲಾ ಕೆರೆ ಕಟ್ಟೆಗಳು, ಗುಂಡುದೋಪುಗಳು, ಸಾರ್ವಜನಿಕ ವಲಯಕ್ಕೆ ಮೀಸಲಿಟ್ಟಿರುವ ಭೂಮಿಗಳು ನಮ್ಮ ತಾಲೂಕಿನಲ್ಲಿ ಒತ್ತುವರಿಯಾಗಿದ್ದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸ. ಬಿದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಜಾಗದ ಬಗ್ಗೆ ಮಣ್ಣನ್ನ ತೆರವು ಮಾಡಲು ಗ್ರಾಮಸ್ಥರು ಕೊಟ್ಟ ಮನವಿಗೆ ಯಾವುದೇ ರೀತಿ ಸ್ಪಂದಿಸದೆ ನಿರ್ಲಕ್ಷ್ಯತನ ತೋರಿರುತ್ತಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗುಬ್ಬಿ ತಾಲೂಕು ಘಟಕ ವತಿಯಿಂದ ಇವತ್ತು ತಾಲೂಕು ಪಂಚಾಯಿತಿಯ ಏನು ಕಾರ್ಯನಿರ್ವಹಣಾ ಅಧಿಕಾರಿ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಬಿದರೆ ಗ್ರಾಮ ಪಂಚಾಯಿತಿಯ ಒಂದು ಬಿದರೆ ಗ್ರಾಮದಲ್ಲಿ ಸುಮಾರು 100 ವರ್ಷಗಳಿಂದ ಆ ಒಂದು ಸ್ವಾಧೀನದಲ್ಲಿದ್ದಂತಹ ಒಂದು ಸಾರ್ವಜನಿಕರ ಗೋಕಟ್ಟೆಯನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರು ಸ್ವಂತ ಇಚ್ಛೆಗೆ ಅನುಗುಣವಾಗಿ ಆ ಕಟ್ಟೆಯನ್ನ ಮುಚ್ಚಿ ರಸ್ತೆಯನ್ನ ಮಾಡಿಕೊಂಡಿದ್ದಾರೆ. ಇದನ್ನ ವಿರೋಧಿಸಿ ಬಹುತೇಕ ಬಿದರೆ ಗ್ರಾಮ ವಿರೋಧ ಮಾಡಿದೆ. ಇಲ್ಲಿ ಗೋಕಟ್ಟೆ ನಮಗೆ ಬೇಕು, ನಾವಿಲ್ದಿದ್ರು ಗೋಕಟ್ಟೆಯನ್ನ ಉಳಿಸಬೇಕು, ಗೋಕಟ್ಟೆಯನ್ನ ಮುಚ್ಚಬೇಡ್ರಿ ಅಂತ ಹೇಳಿ ಅವರು ಮನವಿ ಮಾಡ್ಕೊಂಡ್ರು ಸಹ, ಪಂಚಾಯಿತಿ ಗಮನಕ್ಕೆ ತಂದ್ರು ಸಹ, ತಾಲೂಕ್ ಪಂಚಾಯಿತಿಯ ಇಒ ಗಮನಕ್ಕೆ ತಂದ್ರು ಸಹ, ಇವರು ಗೊತ್ತಿದ್ದು ಸಹ ಇವರು ಮೀನಾಮೇಷ ಎಣಿಸಿ ಇವತ್ತು ಕಟ್ಟೆಯನ್ನ ಮುಚ್ಚಿ ಅಲ್ಲಿ ಯಾರೋ 1 or 2 ಮೆಂಬರ್ಸ್ಗೆ ಆ ರಸ್ತೆಯನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ಆ ಬಿದರೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಮುಖಂಡತ್ವದಲ್ಲಿ ಆ ಗೋಕಟ್ಟೆಯನ್ನ ಉಳಿಸಬೇಕು, ಆ ಗೋಕಟ್ಟೆಯನ್ನ ಸಾರ್ವಜನಿಕವಾಗಿ ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈಗ ತಾಲೂಕ್ ಪಂಚಾಯಿತಿಯ ಇಒಗೆ ಮತ್ತೆ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಕೊಡ್ತೀವಿ. ಇದನ್ನೇನಾದ್ರೂ ಉಳಿಸ್ತೇ ಇದ್ರೆ ಮುಂದೆ ನಾವು ಇದಕ್ಕೆ ಸಂಬಂಧಪಟ್ಟಂತ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ. ಇವತ್ತು ಬಿದರೆ ಗ್ರಾಮ ಪಂಚಾಯಿತಿಯಿಂದ ಸುಮಾರು 16 ಜನ ಬಂದು ತಾಲೂಕ್ ಪಂಚಾಯಿತಿ ಇಒಗೆ ಮನವಿಯನ್ನ ಕೊಟ್ಟು ಮೌಖಿಕವಾಗಿ ಮಾತಾಡಿದ್ರು ಸಹ ಅವರು ಇದನ್ನ ಮುಂದಿನ ಕ್ರಮವನ್ನು ಜರುಗಿಸಿ ಇದು ನಾವೇನು ಮಾಡಕ್ ಹೋಗೋದಿಲ್ಲ ಅಂತ ಹೇಳಿ ಒಬ್ಬ ತಾಲೂಕು ಇಒ ಒಬ್ಬ ನಿರ್ವಹಣಾಧಿಕಾರಿ ಹೇಳಿರ್ತಕ್ಕಂಥದ್ದು ಇದು ಹಾಸ್ಯಾಸ್ಪದ. ಈ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಬಿದರೆ ಗ್ರಾಮಸ್ಥರು ಈ ಸಂಬಂಧ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಆರತಿ ಬೀರವರ ಮುಖೇನ ಮನವಿಯನ್ನ ಸಲ್ಲಿಸಿದರು. ಇದೇ ವೇಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜೆ ಲೋಕೇಶ್, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಲೋಕೇಶ್, ಶಿವಕುಮಾರ್, ನಾಗರಾಜ್ ಸೇರಿದಂತೆ ಹಲವು ರೈತ ಮುಖಂಡರು, ಬಿದರೆಯ ಗ್ರಾಮಸ್ಥರು ಉಪಸ್ಥಿತರಿದ್ದರು.